ಮೇಕೆದಾಟು ಯೋಜನೆ ಶೀಘ್ರದಲ್ಲೇ ಆಗಲೇಬೇಕು. ಕಾರಣ ಏನು ಅಂತಂದರೆ ಸುಮಾರು ಕೋಟ್ಯಾಂತರ ಜನ ಕುಡಿಯ ನೀರ ಯೋಜನೆ ಅದು. ಆ ಕುಡಿಯ ನೀರಿನ ಯೋಜನೆಗೆ ತಮಿಳುನಾಡು ಸರ್ಕಾರ ಇವತ್ತು ಬಹಳ ಅಡ್ಡಿಪಡಿಸ್ತಾ ಇದೆ. ಆ ಮೇಕೆದಾಟು ಯೋಜನೆ ನಮ್ಮ ಕರ್ನಾಟಕದಿಂದ ಹೋಗ್ತಕ್ಕಂಥದ್ದು ತಮಿಳುನಾಡು ಮತ್ತು ಕೇರಳಕ್ಕೆ. ಆದರೆ ಉದ್ದೇಶಪೂರ್ವಕವಾಗಿ ಅವರು ಅವರ ರೈತರಿಗೆ ಬೆಳೆಗಳಿಗೋಸ್ಕರ, ಕುಡಿಯ ನೀರಿಗೋಸ್ಕರ ಮತ್ತು ಅವರಲ್ಲಿ ಸಾಕಷ್ಟು ಬೇರೆ ಬೇರೆ ಡ್ಯಾಮ್ಗಳಲ್ಲಿ ಅವಕಾಶಗಳು ಇದ್ದರೂ ಸಹ ಅವರು ಉದ್ದೇಶಪೂರ್ವಕವಾಗಿ ಅವರ ರಾಜ್ಯದ ಹಿತ ಕಾಪಾಡೋದಕ್ಕೆ ಅವರು ರಾಜಕಾರಣ ಮಾಡಿಕೊಟ್ಟು ಇವತ್ತು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ನಮ್ಮ ಬೆಂಗಳೂರು ಒಂದರಲ್ಲೇ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ತಮಿಳುನಾಡು ಜನ ಮತ್ತು ಬೇರೆ ಬೇರೆ ರಾಜ್ಯದ ಜನ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಬಂದು ಇಲ್ಲಿ ವಲಸೆ ಬಂದು ಇಲ್ಲಿ ಜೀವನ ಕಟ್ಕೊಂಡಿದ್ದಾರೆ. ಆದರೆ ಅದನ್ನ ಪರಿಗಣಿಸದೆ ನಾವು ನಮ್ಮ ಕನ್ನಡಿಗರಿಗೆ ಕರ್ನಾಟಕಕ್ಕೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ಈಗಾಗಲೇ ಅವರು ಮೇಕೆದಾಟು ಯೋಜನೆಯಲ್ಲಿ ಡ್ಯಾಮ್ ಕಟ್ಟಬೇಕು ಅಂತಂದ್ರೆ ನಮಗೆ ಹಲವಾರು ಬೆಳೆಗಳಿಗೆ ನೀರು ಬೇಕು, ಆದ್ರಿಂದ ನೀವು ಕಟ್ಟಬೇಡ್ರಿ, ನಮಗೆ ಅನಾನುಕೂಲ ಆಗ್ತೈತಿ ಅಂತೇಳಿ ಇವತ್ತು ಅವರು ಕೋರ್ಟ್ಗಳಿಗೆ ಹೋಗಿದ್ದಾರೆ. ಆದರೆ ಅಲ್ಲಿನ ಸಂಬಂಧಪಟ್ಟ ಇಲಾಖೆಗಳು ಅದು ಇಲ್ಲ, ಅವ್ರನ್ನ ಕೇಳಬೇಕಾದ ಅವಶ್ಯಕತೆ ಇಲ್ಲ, ನೀವು ಡ್ಯಾಮ್ ಅನ್ನ ಕಟ್ಟಿ ಅಂತ ಹೇಳಿದ್ದಾರೆ. ಇದಕ್ಕೆ ಪೂರಕವಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಈ ಕೂಡಲೇ ಆ ಮೇಕೆದಾಟು ಯೋಜನೆಯನ್ನ ಶೀಘ್ರದಲ್ಲೇ ಅದನ್ನ ಜಾರಿಗೊಳಿಸಬೇಕು, ಅದನ್ನ ಕಟ್ಟುವಂತ ಕೆಲಸವನ್ನ ಮಾಡಬೇಕು. ಈ ನಾಡಿನ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ, ಈ ರೈತರ ಮಕ್ಕಳಿಗೆ ಕುಡಿಯ ನೀರು ಮತ್ತೆ ಎಲ್ಲ ರೈತಾಪಿ ವರ್ಗಕ್ಕೆ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಇವತ್ತು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ನಾವು ಆಗ್ರಹಿಸ್ತಾ ಇದೀವಿ, ಒತ್ತಾಯಿಸ್ತಾ ಇದೀವಿ. ಇವತ್ತಿನ ರಾಜ್ಯ ಸರ್ಕಾರ ಎಲ್ಲಾ ರೂಪದಲ್ಲೂ ಕೂಡ ಸರ್ಕಾರಗಳು ಕೂಡ ರೈತರಿಗೆ, ಈ ನಾಡಿನ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ಅನ್ಯಾಯ ಮಾಡ್ಕೊಂಡೇ ಬಂದಿದ್ದಾರೆ. ಬಡವರ ಮಕ್ಕಳನ್ನು ಓದುವಂತ ಕನ್ನಡ ಶಾಲೆಗಳು ಸುಮಾರು 35-40 ಸಾವಿರ ಕನ್ನಡ ಶಾಲೆಗಳು ಮುಚ್ಚಿದ್ದಾರೆ. ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಮತ್ತೆ ಈ ನಾಡಿನ ಮಕ್ಕಳಿಗೆ ಎಲ್ಲಿಂದ ವಲಸೆ ಬಂದಿರೋಂತ 16,000 ಜನಕ್ಕೆ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಹೊರದೇಶದವರು, ಹೊರ ರಾಜ್ಯದವರು ಬಂದು ಇಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೌರವ ಕೊಡ್ತಾ ಇದ್ದಾರೆ. ಈ ಮಣ್ಣಿನ ಮಕ್ಕಳಿಗೆ, ಈ ನಾಡಿನ ಮಕ್ಕಳಿಗೆ ಗೌರವ ಕೊಡ್ತಾ ಇಲ್ಲ. ಆದ್ರಿಂದ ಈ ಸರ್ಕಾರಗಳು ಇವತ್ತು ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು, ಮಂತ್ರಿವರಿಯರು ಇವತ್ತು ಭಾರಿ ಅವ್ಯವಹಾರದ ಬಗ್ಗೆ ಮತ್ತೆ ಈ ನಾಡಿನ ಮಕ್ಕಳಿಗೆ ಅನ್ಯಾಯ ಮಾಡೋದ್ರ ಬಗ್ಗೆ ಇವರು ಯಾವ್ದನ್ನ ಗಣನೆ ತಗೊಂಡಾಗೆ ಅವರ ಒಂದು ನೀತಿಯನ್ನ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಸರ್ಕಾರಿ ಉದ್ಯೋಗಗಳು ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿ ಪಾಲಾಗ್ತಾ ಇದಾವೆ. ಮತ್ತೆ ಕೈಗಾರಿಕೆಗಳಲ್ಲಿ ನಮಗೆ ದುಡಿಯೋದಕ್ಕೆ ಕೆಲಸ ಇಲ್ಲ. ಇವತ್ತು ಬೇರೆ ಬೇರೆ ರಾಜ್ಯದವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಈ ತರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಕೋಟ್ಯಾಂತರ ಜನ ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ದೇಶದವರು ಬಂದು ಇವತ್ತು ಇಲ್ಲಿ ಕಾರ್ಮಿಕರಾಗಿ ಅಕ್ರಮವಾಗಿ ನುಸುಳ್ಕೋರು ಕೂಡ ಇದ್ದಾರೆ. ಆದ್ರಿಂದ ಈ ರೀತಿ ಮುಂದಿನ ದಿನಗಳಲ್ಲಿ ಆಗಬಾರ್ದು. ಇವತ್ತು ಏನು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವರ ಕನಸಿನ ಕೂಸು ಮೇಕೆದಾಟು ಅಂತ ಹೇಳಿದ್ರು, ಮತ್ತೆ ಅದೇ ರೀತಿ ಅದನ್ನ ಮಾಡಬೇಕು. ಅದೇ ರೀತಿ ಕೂಡ ಅವರು ಈ ರಾಜ್ಯದ ಜನತೆಗೆ, ಈ ನಾಡಿನ ಜನತೆಗೆ, ಈ ನಾಡಿನ ಮಕ್ಕಳಿಗೆ ಇವತ್ತು ಸರ್ಕಾರಿ ಉದ್ಯೋಗದಲ್ಲಾಗ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಾಗ್ಬೋದು, ಎಲ್ಲ ಇಲಾಖೆಗಳಲ್ಲೂ ಪ್ರಥಮ ಸ್ಥಾನ ಕೊಡಬೇಕು. ಇಷ್ಟು % ಅಂತೇಳಿ ನಮಗೆ ಉದ್ಯೋಗಗಳನ್ನ ಅವರು ಸೃಷ್ಟಿ ಮಾಡಿಕೊಡ್ಬೇಕು. ಏನಿವತ್ತು ವೈಶಿ ವರದಿ ಜಾರಿ ವೈಶಿ ವರದಿ ಏನ್ ಹೇಳ್ತಾ ಐತೆ ಅದಕ್ಕೆ ಅನುಗುಣವಾಗಿ ಅವರು ಮಾಡಬೇಕು. ಅದ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಆದ್ರಿಂದ ನಾವು ಇವತ್ತು ಸಾಂಕೇತಿಕವಾಗಿ ಒಂದು ಧರಣಿ ಮಾಡ್ತಾ ಇದ್ದೀವಿ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇದೆ, ಅದನ್ನು ಕೂಡ ನಾವು ಪರಿಗಣಿಸಿ ಇವತ್ತು ಸಾಂಕೇತಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ನಾಡಿನ ಜನಕ್ಕೆ, ಈ ಮಣ್ಣಿನ ಜನಕ್ಕೆ, ಈ ಮೂಲಭೂತ ನಿವಾಸಿಗಳಿಗೆ, ಇಲ್ಲಿ ಹುಟ್ಟಿ ಬೆಳೆದಂತ ನಮಗೆ ಯಾವುದೇ ರೀತಿಯ ಅನ್ಯಾಯಗಳಾದರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ನೇತೃತ್ವದಲ್ಲಿ, ಇಡೀ ರಾಜ್ಯಾದ್ಯಂತ ಮಂಜುನಾಥ್ ದೇವ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಬೃಹತ್ವಾದಂಥ ಹೋರಾಟಗಳು, ಚಳುವಳಿಗಳು ಮಾಡಬೇಕಾಗ್ತದೆ. ಆದ್ರಿಂದ ಈ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು. ಏನೋ DK ಶಿವಕುಮಾರ್ ಇವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಒಳ್ಳೇದು ಮಾಡ್ತಾರೆ. ಈ ನಾಡಿನ ಜನಕ್ಕೆ ಏನಾದರೂ ಅದರಿಂದ ಒಳ್ಳೇದಾಗ್ಬೋದು. ನೀರಾವರಿ ಯೋಜನೆಗಳಿರ್ಬೋದು, ಇಲ್ಲ ಸರ್ಕಾರಿ ಕೆಲಸದಲ್ಲಿ ಇಂತಿಷ್ಟು ಅಂತೇಳಿ ನಮಗೆ ಕನ್ನಡಿಗರಿಗೆ ಅನುಕೂಲ ಆಗುವಂತ ರೀತಿ ಇರ್ಬೋದು. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಎಲ್ಲದರಲ್ಲೂ ಕೂಡ ಅವ್ರು ಒಳ್ಳೇದು ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದನ್ನ ಮಾಡಬೇಕು. ಆದ್ರಿಂದ ನಾವು ಸಾಂಕೇತಿಕವಾಗಿ ಇವತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ತಾಲೂಕು ಘಟಕದ ವತಿಯಿಂದ ನಾವು ಇವತ್ತು ಒಂದು ಸಾಂಕೇತಿಕವಾದಂತಹ ಒಂದು ಧರಣಿನ ಮಾಡಿ ಒಂದು ಮನವಿ ಸಲ್ಲಿಸ್ತಾ ಇದ್ವಿ. ಆದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಈ ತಾಲೂಕಿಗೆ ಅನುಕೂಲ ಆದಂತಹ, ಈ ತಾಲೂಕಿಗೆ ಸಂಬಂಧಪಟ್ಟಂತಹ ಮೂಲಭೂತ ಸೌಕರ್ಯಗಳ ಬಗ್ಗೆನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿದ್ದೀವಿ. ಸ್ಥಳೀಯ ನಮ್ಮ ತಾಲೂಕಿನ ಜನತೆಗೆ ಏನೇನು ಸಿಗಬೇಕು ಮತ್ತು ಮೂಲಭೂತಗಳು ಅವನ್ನೆಲ್ಲ ಪಡೆಯಂತರ ಹಾಕಬೇಕು ಅಂತ ಹೇಳ್ತಾ ನಾವು ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಸಜ್ಜಾಗೋಣ. ಮುಂದಿನ ದಿನಗಳಲ್ಲೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಮೇಕೆದಾಟು ಯೋಜನೆ ಮಾಡಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು. ಕರ್ನಾಟಕದ ಉದ್ದೇಶ, ಕನ್ನಡ ಜನರ ಉದ್ದೇಶ. ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ನಮ್ಮ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ
ಕಾಂಗ್ರೆಸ್ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸು ಅಂತ ಹೇಳ್ಬೋದು ಮೇಕೆದಾಟು ಅನ್ನೋದು. ಈ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಪ್ರತಿಭಟನೆ ಮಾಡ್ದಿರಾ, ಯಾವುದೇ ಒಂದು ಹಿಂಸಾತ್ಮಕ ಚಳುವಳಿಯಲ್ಲಿ ಪಾಲ್ಗೊಂಡಿರಾ, ಕರ್ನಾಟಕಕ್ಕೆ ಆಗಿರ್ಬೋದು ಅಥವಾ ಕನ್ನಡ ಜನತೆಗಾಗಿರ್ಬೋದು, ಶಾಲಾ ಮಕ್ಕಳಿಗಾಗಿರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ಕೇವಲ 2 ದಿನದಲ್ಲಿ ಆಗಸ್ಟ್ 15ನೇ ತಾರೀಕಿದೆ, ನಿಮ್ಗೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ ಯಾವುದು ಹಿಂಸಾತ್ಮಕ ಚಳುವಳಿ ಮಾಡ್ದಿರಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಸಾಂಗವಾಗಿ, ಸುಸೂತ್ರವಾಗಿ ಮತ್ತೆ ಕೇವಲ ಒಂದು ಮನವಿ ಕೊಡೋ ಮುಖಾಂತರ ಈ ಒಂದು ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಈ ಒಂದು ಮೇಕೆದಾಟು ಯೋಜನೆಯನ್ನ ಶೀಘ್ರವಾಗಿ ಗೊಳಿಸಬೇಕು ಅಂತ ನಾವೆಲ್ಲ ಸೇರಿದೀವಿ. ನಮ್ಮ ನೀರು ನಮ್ಮ ನೀರು ನಮ್ಮ ನೀರು. ಈಗಾಗಲೇ ತಮಿಳುನಾಡು ಸರ್ಕಾರದವರು ಮೇಕೆದಾಟು ಯೋಜನೆನೆ ಮುಂದಿಟ್ಕೊಂಡೆ ಅವರು ಇದು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಈ ಒಂದು ಇಟ್ಕೊಂಡೇನೆ ಅವ್ರ ಅಧಿಕಾರ ಸ್ವೀಕರಿಸಿದಾಗ ಈಗ ನಮ್ಮ ತಮಿಳುನಾಡು ಸರ್ಕಾರದವರು ನಮ್ಗೆ ಕುಡಿಯೋ ನೀರು ಬಗ್ಗೆ ಯಾಕೆ ಹಿಂದೇಟ್ ಆಗ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ 4 ರಾಜ್ಯಗಳಿಗೆ ಇದು ಜೀವದಾನ ಆಗಿದೆ. ಅಂತದ್ದು ನಮಗೆ ಅವರು ಹಿಂದೇಟ್ ಆಗ್ತಾ ಇದ್ದಾರೆ ಅಂದ್ರೆ ಇದ್ರ ಬಗ್ಗೆ ನಾವು ಉಗ್ರವಾದ ಹೋರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ನಮ್ಮ ಕನ್ನಡ ಜಾಗೃತ ವೇದಿಕೆಯ ವತಿಯಿಂದ ಈಗ ಮೊದಲ ಬಾರಿಗೆ ಒಂದು ಚಿಕ್ಕದಾಗಿ ಒಂದು ಮನವಿ ಪತ್ರ ಕೊಡೋದ್ರ ಮೂಲಕ ನಾವು ಇದನ್ನ ಮಾಡ್ತಾ ಇದ್ವಿ. ಇವ್ರು ಇಷ್ಟನ್ನೇ ನಿಲ್ಲಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ.